ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡೋರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ನೀವು ಈ ಸುದ್ದಿ ಮಿಸ್ ಮಾಡಿದ್ರೆ ನಿಮ್ಮ ನಗದು ನಾಣ್ಯ ಬಂಗಾರ ಮಿಸ್ ಮಾಡ್ಕೊಳ್ಳೋದು ಗ್ಯಾರಂಟಿ. ಇದೇನಪ್ಪ ಇವರು ಹಿಂಗೆ ಎದುರಿಸ್ತಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ದರೋಡೆ. ಕಾರಿಗೆ ಮೊಟ್ಟೆ ಹೊಡೆದು ಕಣ್ಣಿಗೆ ಕಾರದ ಪುಡಿ ಎರಚಿದ ಕಳ್ಳರು. ಮಂಡ್ಯ ಜಿಲ್ಲೆಯ ಬುದನೂರು ಗ್ರಾಮದ ಬಳಿ ಘಟನೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಓಡಾಡೋರು ಸ್ವಲ್ಪ ಎಚ್ಚರ ಎಚ್ಚರ ಎಚ್ಚರ. ಹೌದು, ನೀವು ಕಾರಿನಲ್ಲಿ ಅಥವಾ ಬೈಕಿನಲ್ಲಿ ಹೋಗುವಾಗ ಕಿಡಿಗೇಡಿಗಳು ನಿಮ್ಮ ಮೇಲೆ ಮೊಟ್ಟೆ ಎಸೆಯಬಹುದು. ಮೊಟ್ಟೆ ಬಿತ್ತಲ್ಲ ಅಂತ ನೀವೇನಾದ್ರೂ ವಾಹನ ನಿಲ್ಲಿಸಿ ನೋಡೋಕೆ ಮುಂದಾದ್ರೆ ನಿಮ್ಮ ಕಣ್ಣಿಗೆ ಕಾರದ ಪುಡಿಯೂ ಸಹ ಬೀಳಬಹುದು. ನಿಮ್ಮ ಕಣ್ಣಿಗೆ ಕಾರದ ಪುಡಿ ಎರಚಿ ಹಣ ಒಡವೆ ದೋಚುತ್ತಾರೆ ಹೆದ್ದಾರಿ ದರೋಡೆಕೋರರು. ಬೆಂಗಳೂರು ಮೈಸೂರು ಹೆದ್ದಾರಿ ಮಂಡ್ಯ ಜಿಲ್ಲೆಯ ಬುದನೂರು ಗ್ರಾಮದ ಬಳಿ ದರೋಡೆಕೋರರು ಗ್ಯಾಂಗ್ ಒಂದು ಕಾರಿಗೆ ಮೊಟ್ಟೆ ಹೊಡೆದು ಚಾಲಕನ ಕಣ್ಣಿಗೆ ಕಾರದ ಪುಡಿ ಎರಚಿ 55,000 ಹಣ ದೋಚಿರುವ ಘಟನೆ ಸೋಮವಾರ ತಡರಾತ್ರಿ ನಡೆದಿದೆ. ಮಂಡ್ಯದ ಗುತ್ತಲ ನಿವಾಸಿ ಬೆಲ್ಲದ ವ್ಯಾಪಾರಿ ವಿನೋದ್ ವ್ಯಾಪಾರ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದರು. ಈ ವೇಳೆ ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇದ್ದ ವಿನೋದ್ ಕಾರಿನ ಗಾಜಿನ ಮೇಲೆ ಏಕಾಏಕಿ ಮೊಟ್ಟೆ ಬಿದ್ದಿದೆ. ವಿನೋದ್ ಕಾರು ನಿಲ್ಲಿಸಿ ಏನು ಎಂದು ನೋಡಲು ಇಳಿದಾಗ ದರೋಡೆಕೋರರು ಕಣ್ಣಿಗೆ ಕಾರದ ಪುಡಿ ಎರಚಿ ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಸ್ಥಳೀಯರು ಚಾಲಕನಿಗೆ ನೀರು ಕೊಟ್ಟು ಸಹಕರಿಸಿದ್ದಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬುದನೂರು ಗ್ರಾಮದ ಬಳಿ ನಡೆದ ಘಟನೆ ಹೆದ್ದಾರಿ ಪ್ರಯಾಣಿಕರಿಗೆ ಭಯ ಹುಟ್ಟಿಸಿದ್ದು, ಹೆದ್ದಾರಿ ಪೊಲೀಸ್ ಪೆಟ್ರೋಲಿಂಗ್ ಹೆಚ್ಚಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.